ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಶ್ರೀ 500 ಬ್ಲಾಗ್ಗೆ. ಇವತ್ತು ನಾವು ತುಂಬ ಸಾಮಾನ್ಯವಾದ ಆದರೆ ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರ ನೋಡೋಣ. ಅದು ಏನೆಂದರೆ, ಅಡುಗೆ ಎಣ್ಣೆ ಉತ್ತಮವೋ ಅಥವಾ ಬೆಣ್ಣೆ ಉತ್ತಮವೋ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ವಿಡಿಯೋ ಹೇಗಿತ್ತೆಂದು ಕಮೆಂಟ್ ಮಾಡಿ. ಅಡುಗೆಯಲ್ಲಿ ಎಣ್ಣೆ ಮತ್ತು ಬೆಣ್ಣೆಯ ನಡುವಿನ ಚರ್ಚೆ ಹೊಸದೇನಲ್ಲ. ಬೆಣ್ಣೆ ರುಚಿಗೆ ಸೂಪರ್, ಆದರೆ ಎಣ್ಣೆ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು ಎಂದು ಹೇಳುತ್ತಾರೆ. ಆದರೆ ನಿಜವಾದ ಉತ್ತರ ಏನು ಗೊತ್ತಾ? ಇದು ನಿಮ್ಮ ಅಡುಗೆ ಮಾಡುವ ವಿಧಾನಕ್ಕೆ ಅವಲಂಬಿತವಾಗಿರುತ್ತದೆ. ನಮ್ಮ ಭಾರತದಲ್ಲಿ ಅನೇಕ ರೀತಿಯ ಎಣ್ಣೆಗಳನ್ನು ನಾವು ಬಳಸುತ್ತೇವೆ. ಎಣ್ಣೆ ನಮ್ಮ ಆಹಾರಕ್ಕೆ ಪೌಷ್ಟಿಕಾಂಶ ಮತ್ತು ಶಕ್ತಿ ನೀಡುತ್ತವೆ. ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ಎಣ್ಣೆಗಳು ಸಾಸಿವೆ ಎಣ್ಣೆ, ಹೃದಯಕ್ಕೆ ಒಳ್ಳೆಯದು ಮತ್ತು ಹೆಚ್ಚು ಉಷ್ಣತೆಯ ಅಡುಗೆಗೆ ಸೂಕ್ತ. ದೇಸಿ ತುಪ್ಪ, ರುಚಿ ಮತ್ತು ಪೋಷಕಾಂಶಗಳ ಗನಿ ಎಂದೇ ಹೇಳಬಹುದು. ತೆಂಗಿನ ಎಣ್ಣೆ, ಕರಾವಳಿ ಅಡುಗೆಗೆ ಸೂಪರ್. ಶೇಂಗಾ ಎಣ್ಣೆ ಹುರಿಯಲು ಹೆಚ್ಚು ಬಳಸುತ್ತಾರೆ. ಎಳ್ಳೆಣ್ಣೆ ಒಗ್ಗರಣೆ ಮತ್ತು ಉಪ್ಪಿನಕಾಯಿಗೆ ಬಳಸುವಂತಹ ಎಣ್ಣೆಯಾಗಿದೆ. ಈ ರೀತಿಯಾಗಿ ನಾವು ನಮ್ಮ ಭಾರತದಲ್ಲಿ ಎಣ್ಣೆಗಳನ್ನು ಬಳಸುತ್ತೇವೆ. ಬೆಣ್ಣೆ ಕೇವಲ ಬ್ರೆಡ್ಗೆ ಮಾತ್ರ ಅಲ್ಲ, ಸಾಸ್, ತರಕಾರಿ, ಬೇಕಿಂಗ್ ಎಲ್ಲದಕ್ಕೂ ಬಳಸಬಹುದು. ಇದು ಆಹಾರಕ್ಕೆ ಮೃದುವಾದ ರುಚಿ ಮತ್ತು ಸುಗಂಧ ಕೊಡುತ್ತದೆ. ಬೆಣ್ಣೆಯಲ್ಲಿನ ವಿಧಗಳು: ಉಪ್ಪಿಲ್ಲದ ಬೆಣ್ಣೆ, ಬೇಕಿಂಗ್ಗೆ, ಉಪ್ಪಿನ ಬೆಣ್ಣೆ, ತಕ್ಷಣದ ರುಚಿಗೆ, ಕಲ್ಚರ್ಡ್ ಬೆಣ್ಣೆ, ಆರೋಗ್ಯಕರ ಆಯ್ಕೆ, ಕಾಂಪೌಂಡ್ ಬೆಣ್ಣೆ, ವಿಶೇಷ ರುಚಿಗೆ. ಈ ರೀತಿಯಾಗಿ ನಾವು ಬೆಣ್ಣೆಗಳನ್ನು ಉಪಯೋಗಿಸುತ್ತೇವೆ. ಇದು ತುಂಬ ಮುಖ್ಯವಾದ ವಿಷಯ. ಬೆಣ್ಣೆಯನ್ನು 160 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸುಡುತ್ತೇವೆ, ಆದರೆ ಎಣ್ಣೆಯನ್ನು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಳಿಸುತ್ತೇವೆ. ಡೀಪ್ ಫ್ರೈ, ಹೈ ಹೀಟ್ಗೆ ಎಣ್ಣೆ ಉತ್ತಮವಾದದ್ದು. ಲೋ ಫ್ಲೇಮ್, ಫೈನಲ್ ಟೇಸ್ಟ್ಗೆ ಬೆಣ್ಣೆ ಉತ್ತಮವಾದದ್ದು. ಬೆಣ್ಣೆ ಕೇಕ್ಗಳಿಗೆ ಲೇಯರ್ ಮತ್ತು ರಿಚ್ ಟೆಕ್ಸ್ಚರ್ ಕೊಡಲು ಉತ್ತಮವಾಗಿದೆ. ಎಣ್ಣೆ ಹೆಚ್ಚು ಸಾಫ್ಟ್ ಮತ್ತು ಮಾಯ್ಸ್ಚರ್ ಕೇಕ್ ಮಾಡಲು ಉತ್ತಮವಾಗಿದೆ. ರುಚಿಗಾಗಿ ಬೆಣ್ಣೆ ಬಳಸಿ, ಆರೋಗ್ಯಕ್ಕಾಗಿ ಎಣ್ಣೆ ಬಳಸಿ. ಸೃಜನಶೀಲ ಅಡುಗೆಗಾರ ಎರಡನ್ನೂ ಚಾಣಾಕ್ಷವಾಗಿ ಬಳಸುತ್ತಾನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ಶ್ರೀ 500 ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ವಂದನೆಗಳು. ಶುಭವಾಗಲಿ.